ನಮ್ಮ ಭಾವ ಏನು ಇವತ್ತು ಒಳ್ಳೆ ಮದುವೆ ಕಂಡು ರೆಡಿ ಆಗ್ಬಿಟ್ಟವ್ರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದ್ಬಿಟ್ಟು ನಮ್ಮ ಅಕ್ಕವ್ರ ಮನೆಗೆ ಲಕ್ಷ್ಮಿ ನೋಡಕ್ಕೆ ಅಂತ ಹೋಯ್ತೀನಿ. ಏನು ನಮ್ಮ ಭಾವ ಒಳ್ಳೆ ಮದುವೆ ಕಂಡು ರೆಡಿ ಆಗ್ಬಿಟ್ಟು ಕೂತವ್ರೆ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಜ ಗಾಯ್ಸ್, ನಮ್ಮ ಭಾವ ಇವತ್ತು ಮದುವೆ ಗಂಟರನೇ ಕಾಣ್ತೈತೆ. ಮದುವೆಲೂ ಇಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಅಷ್ಟು ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ, ನನಗೆ ಗಾಯ ಆದರೆ ಅವಳು ಅತ್ತು ಕರೆವಳು. ನಮ್ಮ ಅಕ್ಕನ ಮನೇಲಿ ತುಂಬಾ ಅದ್ಭುತವಾಗಿ ಲಕ್ಷ್ಮೀ ಕುಣಿಸಿದ್ರು. ನಮ್ಮ ಭಾವ ನೋಡಿ ಗಂಧನ ಕಡೆ ಎಲ್ಲಿ ಕಸಕ್ ಹೋಯ್ತವ್ರೆ. ಡಿಪ್ರೆಷನ್. ಆಮೇಲೆ ನಮ್ಮ ಅಕ್ಕನೂ ನಮ್ಮ ಅತ್ತೆ ಅವ್ರಿಗೆ ಅರ್ಶಿನ ಕುಂಕುಮ ಮತ್ತೆ ಬ್ಲೌಸ್ ಪೀಸ್ ಎಲ್ಲ ಕೊಟ್ರು. ಆಮೇಲೆ ನಮ್ಮ ಭಾವ ಅದಕ್ಕೆ ಏನಂತದೆ ನೋಡಿ ಹಂಗೆ. ಚಿತ್ರಾನ್ನ ಆಗ್ಲಿ ಪುಳಿಯೋಗರೆ ಆಗ್ಲಿ ಅವ್ನು ಚಿತ್ರಾನ್ನ ಮಾಡ್ಕೊಡಿ. ಹಾ ಮಾಡ್ಕೊಡಿ. ಬೇಕಾದ್ರೆ ಇನ್ನೊಂದು ಇಸ್ಕೋಗಿ. ಇಷ್ಟ ಅಕ್ಕಿಲಿ ಎಲ್ಲ ಮಾಡ್ತಾರಂತೆ. ಫುಲ್ ಇಂತಾಗ ಹಿಂಗೆ ಆಮೇಲೆ ನಮ್ಮ ಭಾವರು ಹೊತ್ತಿಗೆಗೂ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಅವರು ಒಂದ್ ಸ್ವಲ್ಪ ಕೆಲಸ ಐತೆ ಅನ್ಬಿಟ್ಟು ಅವರು ಹೊರಟ್ರು. ಮತ್ತೆ ಇಷ್ಟ್ರ ಮಟ್ಟಿಗೆ ನೆಗೆಯಕ್ಕೆ ಏನ್ ಕಾರಣ ಅನ್ಕೊಂಡು ಅವರೇ ಹೇಳ್ತಾರೆ, ಬನ್ನಿ. ಸ್ನಾನ ಮಾಡಕ್ಕೆ ಹೆಂಗಿದ್ರು ಇದ್ ಮಾಡ್ಬೇಕು, ಓಡಿಸ್ಬಿಟ್ಟು ಅದ ಸ್ನಾನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಮ್ಮ ಅಕ್ಕವ್ರ ಮನೇಲೆ ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾನು ಮನೆ ಕಡೆಗೆ ಹೊರಟೆ. ಮನೆಗೆ ಹೊರಡದ ಅಂತ ಇದ್ರೆ ನಮ್ಮ ಮನೆಯವರು ಕರೆದ್ಬಿಟ್ಟು ಬೈಲಿ ಒಂದ್ ಸ್ವಲ್ಪ ಅಂದ್ಬಿಟ್ಟು ಬಡ್ಸು ಬಾ ಅಂತ ಕರೆದ್ರು. ಆಯ್ತು ಬಡ್ಸದ ಅನ್ಕೊಂಡ್ ಹೋದ್ರೆ ಅಲ್ಲಿ ನೋಡ್ರೆ ನಮ್ಮ ಅಕ್ಕ ನಮ್ಮ ಭಾವ ಅಲ್ಲೂ ವಿಡಿಯೋ ಬಿಡ್ತಾ ಇಲ್ಲ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಅವ್ರಿಗೂ ಬಾಯ್ ಹೇಳ್ಬಿಟ್ಟು ನಿಮ್ಗೆಲ್ಲ ಮನ್ಸಿಂದ ಒಂದೇನೆ ಮಾಡ್ತಾ ಮತ್ತೆ ಸಿಗ್ತೀನಿ.